ಹಲೋ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಲೇಡೀಸ್ ಕ್ಲಬ್. ಇವತ್ತು ನಾನು ಒಂದು ತುಂಬಾನೇ ಯೂಸ್ಫುಲ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಸ್, ನಿಮ್ಗೆ ಬೇಕಾಗಿದ್ದ ವಿಡಿಯೋ, ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಲಾಂಗ್ ಸ್ಲೀವ್ಸ್ ಕಟಿಂಗ್ ಅನ್ನ ತೋರಿಸಿ ಅಂತ. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಗೆ ಲಾಂಗ್ ಸ್ಲೀವ್ಸ್ ಅನ್ನ ತುಂಬಾ ಈಸಿಯಾಗಿ, ತುಂಬಾ ಸುಲಭವಾಗಿ ಹೇಗೆ ಕಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಚಾರ್ಟ್ ಕೂಡ ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಜಾಸ್ತಿ ಕನ್ಫ್ಯೂಷನ್ ಆಗೋದಿಲ್ಲ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೀವು ಎಂಡ್ ವರ್ಗು ಪೂರ್ತಿಯಾಗಿ ನೋಡಿ, ಮತ್ತೆ ಆದಷ್ಟು ಜಾಸ್ತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವು ಇನ್ನುವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಮಾಡಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಅಂದ್ರೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ಆದಷ್ಟು ಬೇಗ ನೀವು ನನ್ನ ವಿಡಿಯೋಸ್ ಅನ್ನ ನೋಡಬಹುದು. ಸೊ ನಡೀರಿ ನೋಡೋಣ. ಈ ವಿಡಿಯೋನಲ್ಲಿ ನಾನು ನಿಮಗೆ ಲಾಂಗ್ ಸ್ಲೀವ್ಸ್ ಅನ್ನ ಈಸಿಲಿ ಹೇಗೆ ಕಟ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು ಅದಕ್ಕಿಂತ ಮುಂಚೆ ಸ್ಲೀವ್ಸ್ ಕಟ್ಟಿಂಗ್ ಅನ್ನ ಈಸಿಲಿ ನೀವು ಹೇಗೆ ಮಾಡಬಹುದು ಅಂತ ಎರಡು ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ಎರಡು ವಿಡಿಯೋಸ್ ಲಿಂಕ್ ನಾನು ಮೇಲ್ಗಡೆ ಕೊಡ್ತಾ ಇದ್ದೀನಿ. ಎರಡು ಸ್ಲೀವ್ಸ್ ಕಟ್ಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಅದರಲ್ಲಿ ನಿಮಗೆ ಯಾವ ಮೆಥಡ್ ಕನ್ವಿನಿಯೆಂಟ್ ಅನಿಸುತ್ತೆ ಆ ಮೆಥಡನ್ನು ನೀವು ಫಾಲೋ ಮಾಡಬಹುದು. ಈಗ ನಾನು ಈ ಬುಕ್ ತೋರಿಸ್ತಾ ಇದ್ದೀನಿ ಬಿಕಾಸ್ ಲಾಸ್ಟ್ ವಿಡಿಯೋನಲ್ಲಿ ಕೂಡ ನಾನು ಈ ಚಾರ್ಟನ್ನು ತೋರಿಸಿದ್ದೆ. ನಾನು ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಸ್ಲೀವ್ಸ್ ವಿಡ್ತನ್ನು ನೀವು ಎಷ್ಟು ಇಡಬೇಕು, ಕ್ಯಾಪ್ ಹೈಟನ್ನು ನೀವು ಎಷ್ಟು ಇಡಬೇಕು ಅಂತ ಒಂದು ಡೀಟೇಲ್ನಲ್ಲಿ ಚಾರ್ಟ್ ಕೊಟ್ಟಿದ್ದೀನಿ. ಬಿಕಾಸ್ ತುಂಬ ಜನರಿಗೆ ಸ್ಲೀವ್ಸ್ ವಿಡ್ತ್ ಮತ್ತು ಕ್ಯಾಪ್ ಹೈಟ್ ಬಗ್ಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಸೊ ಆ ಕನ್ಫ್ಯೂಷನ್ ಆಗಬಾರ್ದು ಅಂತ ಕ್ಲಿಯರ್ಲಿ ನಿಮಗೆ ನಾನು ಮೆಜರ್ಮೆಂಟ್ಸನ್ನು ಕೊಟ್ಟಿದ್ದೀನಿ. ಈ ಮೆಜರ್ಮೆಂಟ್ಸ್ ನೀವು ಫಾಲೋ ಮಾಡಬಹುದು. ಇದು ಒಂದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಇದೆ. ಇದೇ ಎಕ್ಸಾಕ್ಟ್ಲಿ ಬರುತ್ತೆ ಅಂತ ನೀವು ಅನ್ಕೋಬೇಡಿ. ಇದರಲ್ಲಿ ಅರ್ಧ ಇಂಚ್ ಅಥವಾ ಪಾವ್ ಇಂಚ್ ಕಡಿಮೆ ಜಾಸ್ತಿ ನೀವು ಮಾಡಬಹುದು. ಇಲ್ಲ ಎಕ್ಸಾಕ್ಟ್ಲಿ ಇದು ನಿಮಗೆ ಪರ್ಫೆಕ್ಟ್ ಫಿಟ್ಟಿಂಗ್ನಲ್ಲಿ ಕೂಡ್ತಾ ಇದ್ರೆ ನೀವು ಇದನ್ನು ಕೂಡ ಎಕ್ಸಾಕ್ಟ್ಲಿ ಮೆಜರ್ಮೆಂಟ್ ತಗೋಬಹುದು. ಈಗ ನಾನು ಲಾಂಗ್ ಸ್ಲೀವ್ಸ್ ಮೆಜರ್ಮೆಂಟನ್ನು ಏನು ತಗೊಳ್ತಾ ಇದ್ದೀನಿ ಅಂತ ಒಂದ್ಸಲ ಹೇಳ್ತಾ ಇದ್ದೀನಿ. ಲೆಂತ್ ನಾನು 14 ಇಂಚ್ ತಗೊಳ್ತಾ ಇದ್ದೀನಿ. ವಿಡ್ತ್ ನಾನು 7 ಇಂಚ್ ತಗೊಳ್ತಾ ಇದ್ದೀನಿ. ಮತ್ತು ರೌಂಡ್ ನಾನು 4 ಇಂಚ್ ತಗೊಳ್ತಾ ಇದ್ದೀನಿ. ಇವಾಗ ವಿಡ್ತ್ ನಾನು ಇಲ್ಲಿಂದ ತೊಗೊಂಡಿದ್ದೀನಿ. ನಂದು 34 ಚೆಸ್ಟ್ ಬರುತ್ತೆ. ಸೊ ಆ ಪ್ರಕಾರ 6.75 ಇಲ್ಲಿ ಸ್ಲೀವ್ಸ್ ವಿಡ್ತ್ ಬರ್ತಾ ಇದೆ. ಸೊ ಅದರಲ್ಲಿ ಒಂದು ಪಾವ್ ಇಂಚನ್ನು ಹೆಚ್ಚಿಗೆ ಮಾಡಿ ನಾನು 7 ಇಂಚನ್ನು ತಗೊಳ್ತಾ ಇದ್ದೀನಿ. ಸ್ಲೀವ್ಸ್ ರೌಂಡ್ ಅಂದರೆ ಕೈ ತೋಳಿನ ಇಲ್ಲಿದು ಸುತ್ತಳತೆ. ಸೊ 14 ಇಂಚನ್ನು ಲೆಂತ್ ಇಟ್ಟಿದ ಮೇಲೆ ಈ ಸುತ್ತಳತೆ ಎಷ್ಟು ಬರುತ್ತೆ? ನಂದು 8 ಬರ್ತಾ ಇದೆ ಟೋಟಲ್ ಈ ಸುತ್ತಳತೆ. ಸೊ ಹೀಗಾಗಿ ಅದನ್ನು ಹಾಫ್ ಮಾಡಬೇಕು. ಅದನ್ನು ಹಾಫ್ ಮಾಡಿ ನಾನು 4 ಇಂಚನ್ನು ತೊಗೊಂಡಿದ್ದೀನಿ. ಸೊ ಇದ್ರ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೋತಾ ಇದ್ದೀನಿ. ಲೆಂತ್ 14 ಇಂಚ್ ನನಗೆ ಇಲ್ಲಿವರೆಗೆ ಸ್ಲೀವ್ಸ್ ಬೇಕಾಗಿದೆ. ಸೊ ಅದನ್ನು ನಾನು 14 ಇಂಚನ್ನು ಇಟ್ಕೊಂಡಿದ್ದೀನಿ. ಈ ಸ್ಲೀವ್ಸ್ ನಿಮಗೆ ಇನ್ನಷ್ಟು ಜಾಸ್ತಿ ಬೇಕಾದರೆ ನೀವು ಸ್ಲೀವ್ಸ್ ಲೆಂತನ್ನು ಹೆಚ್ಚಿಗೆ ಮಾಡಬಹುದು. ಇಲ್ಲ ಇದಕ್ಕಿಂತ ಕಡಿಮೆ ಬೇಕಾದರೆ ಇಷ್ಟು ಕೂಡ ಇಡಬಹುದು. ಸೊ ಸ್ಲೀವ್ಸ್ ಲೆಂತ್ ಪರ್ಫೆಕ್ಟ್ಲಿ ನಿಮ್ಮ ಇಂಟ್ರೆಸ್ಟ್ ಮೇಲೆ ಇದೆ. ನಿಮಗೆ ಎಷ್ಟು ಹೆಚ್ಚಾಗಿ ಸ್ಲೀವ್ಸನ್ನು ಇಡಬೇಕು ಅಂತ ಅಷ್ಟೊಂದು ನೀವು ಇಟ್ಕೋಬಹುದು. ಈಗ ನಡೀರಿ ತೋರಿಸ್ತಾ ಇದ್ದೀನಿ ಕಟ್ಟಿಂಗನ್ನು ಹೇಗೆ ಮಾಡಬೇಕು ಅಂತ. ಕಾರ್ಡ್ ಶೀಟ್ ನೋಡಿ. ಫಸ್ಟ್ ಆಫ್ ಆಲ್ ನಾನು ಈ ರೀತಿ ಡಬಲ್ ಫೋಲ್ಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನೋಡಿ, ನಾನು ಲೆಂತನ್ನು ತಗೊಳ್ತಾ ಇದ್ದೀನಿ. ಲೆಂತ್ ಇದೆ 14 ಇಂಚ್. ಆ 14 ಇಂಚ್ನಲ್ಲಿ ನಾನು ಸ್ಟಿಚಿಂಗ್ ಮಾರ್ಜಿನ್ ಅಂತ ಎಕ್ಸ್ಟ್ರಾ 2 ಇಂಚನ್ನು ಹೆಚ್ಚಿಗೆ ಮಾಡಿ 16 ಇಂಚ್ವರೆಗೆ ಅದನ್ನು ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ಟಿಚಿಂಗ್ ಮಾರ್ಜಿನ್ ನೀವು ಎಷ್ಟು ಇಡಬೇಕು ಅದು ನಿಮ್ಮ ಇಷ್ಟ. ನೀವು 1.5 ಇಂಚ್ ಕೂಡ ಇಡಬಹುದು. ಬಟ್ ನಾನು ಈಗ ಇಲ್ಲಿ 2 ಇಂಚನ್ನು ಇಡ್ತಾ ಇದ್ದೀನಿ. ನೋಡಿ, ಇಲ್ಲಿ 16 ಇಂಚ್ಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಅದು ಆದ ಮೇಲೆ ಸ್ಲೀವ್ಸ್ ವಿಡ್ತ್ 7 ಇಂಚ್ ಇದೆ. ಸೊ ಫಸ್ಟ್ ಆಫ್ ಆಲ್ ನಾನು ಈಗ ಈ 7 ಇಂಚ್ನಲ್ಲಿ ಯಾವುದೇ ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡ್ತಾ ಇಲ್ಲ. ಬಿಕಾಸ್ ನಾನು ಅದನ್ನು ಪೂರ್ತಿ ನಮ್ಮ ಸ್ಲೀವ್ಸ್ ಮಾರ್ಕಿಂಗ್ ಆದ ಮೇಲೆ ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ ನಾನು ಈಗ ಎಷ್ಟು ನಮಗೆ ರೆಡಿ ಸ್ಲೀವ್ಸ್ ವಿಡ್ತ್ ಬೇಕಾಗಿದೆ ಅಷ್ಟೇ, ಅಂದರೆ 7 ಇಂಚನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಈ ಬಾಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಬಾಕ್ಸ್ನಲ್ಲಿ ನಾವು ಈಗ ಸ್ಲೀವ್ಸನ್ನು ಕಟ್ ಮಾಡ್ತಾ ಇದ್ದೀವಿ. ಈಗ ನೋಡಿ, ನನ್ನ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಕ್ಯಾಪ್ ಹೈಟ್ ಎಷ್ಟು ಬರುತ್ತೆ? 34 ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಕ್ಯಾಪ್ ಹೈಟ್ 3.25 ಬರುತ್ತೆ. ಸೊ ಅದನ್ನು ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಮೇಲುಗಡೆದಿಂದ ಮಾರ್ಕ್ ಮಾಡಬೇಕು. ಟೇಪನ್ನು ಹೇಗೆ ಮೆಜರ್ ಮಾಡಬೇಕು ಅಂತ ಕೂಡ ನಾನು ನಿನ್ನೆ ಸೆಪ್ರೇಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ವಿಡಿಯೋನ ನೋಡಿ ನಿಮಗೆ ಕನ್ಫ್ಯೂಷನ್ ಇದ್ದರೆ ನೀವು ತಿಳ್ಕೋಬಹುದು. ಮೇಲುಗಡೆ ಐ ಬಟನ್ನಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ. ಕ್ಯಾಪ್ ಹೈಟ್ 3.25 ಅಂದರೆ 3.25 ತಗೊಂಡ ಮೇಲೆ ಈ ಪಾಯಿಂಟ್ ಮತ್ತು ಈ ಪಾಯಿಂಟನ್ನು ನಾನು ಜಾಯಿಂಟ್ ಮಾಡ್ತಾ ಇದ್ದೀನಿ.
ಸೊ ಈ ರೀತಿ ಒಂದು ಕ್ರಾಸ್ ಲೈನನ್ನು ಜಾಯಿನ್ ಮಾಡಿದ ಮೇಲೆ ಈ ಲೈನ್ ಎಷ್ಟು ಇದೆ ಅದರದ್ದು ನಾನು ಒಂದು ಸೆಂಟರ್ ಪಾಯಿಂಟ್ ಅಂದರೆ ಹಾಫ್ ಪಾಯಿಂಟನ್ನು ತೆಗಿಕೊಳ್ತಾ ಇದ್ದೀನಿ. ಸೊ ಟೇಪನ್ನು ನಾನು ಈ ರೀತಿ ಕರೆಕ್ಟಾಗಿ ಸೆಂಟರ್ನಲ್ಲಿ ಮಡಿಚಿ ಇಲ್ಲಿ ಒಂದು ಪಾಯಿಂಟನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಅಂದರೆ ಇದು ನಮಗೆ ಕರೆಕ್ಟಾಗಿ ಸೆಂಟರ್ ಪಾಯಿಂಟ್ ಸಿಕ್ತು. ಸೆಂಟರ್ ಪಾಯಿಂಟ್ ಸಿಕ್ಕಿದ ಮೇಲೆ ಮೇಲಗಡೆ ಆ ಪಾಯಿಂಟದಿಂದ ಮೇಲಗಡೆ ನಾನು ಅರ್ಧ ಇಂಚ್ಗೆ ಒಂದು ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ. ಅರ್ಧ ಇಂಚ್ ಮಾರ್ಕ್ ಮಾಡಿದ ಮೇಲೆ ಈ ಅರ್ಧ ಇಂಚ್ ಮಾರ್ಕ್ ಮಾಡಿದ್ದ ಪಾಯಿಂಟ್ ಮತ್ತು ಈ ಪಾಯಿಂಟನ್ನು ನಾನು ಸ್ಕೇಲ್ ಯೂಸ್ ಮಾಡಿ ಒಂದು ಲೈನ್ ತೆಗಿತಾ ಇದ್ದೀನಿ. ಇದು ನಾವು ಮೇಲಗಡೆ ಸ್ಲೀವ್ಸನ್ನು ಶೇಪ್ ಕೊಡ್ತಾ ಇದ್ದೀವಿ ನೋಡಿ. ಈ ರೀತಿ ಲೈನ್ ತೆಗೆದ ಮೇಲೆ ಈ ಪಾಯಿಂಟದಿಂದ ಈ ಪಾಯಿಂಟ್ವರೆಗೆ ಒಂದು ರೌಂಡ್ ಶೇಪನ್ನು ಫ್ರೀ ಹ್ಯಾಂಡ್ದಿಂದ ಶೇಪ್ ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಆದ ಮೇಲೆ ಈ ಅರ್ಧ ಇಂಚ್ ಈ ಸೆಂಟರ್ ಪಾಯಿಂಟನ್ನು ನಾವು ಮಾರ್ಕ್ ಮಾಡಿದ್ದ ಪಾಯಿಂಟದಿಂದ ಈ ಪಾಯಿಂಟ್ವರೆಗೆ ಟೇಪನ್ನು ಈ ರೀತಿ ಹಿಡಿದು ಮತ್ತೆ ಆ ಲೈನದು ಸೆಂಟರ್ ಪಾಯಿಂಟನ್ನು ತೆಗಿಬೇಕು ನೋಡಿ. ಮತ್ತೆ ನಾನು ಈ ಪಾಯಿಂಟ್ವರೆಗೆ ಸೆಂಟರ್ ಪಾಯಿಂಟನ್ನು ತೆಗಿತಾ ಇದ್ದೀನಿ. ಸೊ ಇಲ್ಲಿ ಒಂದು ಮಾರ್ಕ್ ಮಾಡಿ ಆ ಪಾಯಿಂಟದಿಂದ ಕೆಳಗಡೆ 1/4 ಇಂಚ್ ಅಂದರೆ 1/2 ಇಂಚನ್ನು ನಾನು ಮತ್ತೆ ಮಾರ್ಕ್ ಮಾಡ್ತಾ ಇದ್ದೀನಿ. ಆ ಪಾಯಿಂಟ್ ಆದ ಮೇಲೆ ಮೇಲಗಡೆ ಮತ್ತೆ ಇಲ್ಲಿ ನಾನು 1 ಇಂಚ್ಗೆ ಒಂದು ಪಾಯಿಂಟ್ ಹಾಕ್ತಾ ಇದ್ದೀನಿ ನೋಡಿ. ಇಲ್ಲಿಂದ ಇಲ್ಲಿವರೆಗೆ 1 ಇಂಚ್ಗೆ ಪಾಯಿಂಟ್ ಹಾಕ್ತಾ ಇದ್ದೀನಿ. ಈಗ ನಾನು ಕೆಳಗಡೆ ಒಂದು ಶೇಪ್ ತೆಗಿತಾ ಇದ್ದೀನಿ. ಅಂದರೆ ಇದು ಮುಂಭಾಗದ ಸ್ಲೀವ್ಸ್ ಶೇಪ್ ಬರುತ್ತೆ. ಇದು 1 ಪಾಯಿಂಟ್, ಇದು 2nd ಪಾಯಿಂಟ್ ಮತ್ತು ಇದು 3rd ಪಾಯಿಂಟನ್ನು ಸೇರಿಸಿ ನಾನು ಒಂದು ಶೇಪ್ ತೆಗಿತಾ ಇದ್ದೀನಿ. ನೋಡಿ, ಇದು ಹಿಂಭಾಗದ ಸ್ಲೀವ್ಸ್ ಆಯ್ತು, ಇದು ಮುಂಭಾಗದ ಸ್ಲೀವ್ಸ್ ಆಯ್ತು. ಈ ಸ್ಲೀವ್ಸ್ ಕಟಿಂಗ್ ನಾನು ಬ್ಲೌಸ್ ಪರ್ಪಸ್ ಆಗಿ ಹೇಳ್ತಾ ಇದ್ದೀನಿ. ಕೂರ್ತಿ ಹೊಲಿಬೇಕಾದ್ರೆ ನೀವು ಈ ರೀತಿ ಪಾವ್, ಅರ್ಧ, ಕಾಲು, ಅರ್ಧ ಈ ರೀತಿ ಸೆಪ್ರೇಟಾಗಿ ತಗೊಳ್ಳೋ ನೆಸೆಸಿಟಿ ಇಲ್ಲ. ನೀವು ಡಿರೆಕ್ಟ್ಲಿ ಇಲ್ಲಿಂದ 1 ಇಂಚ್ ತೆಗೆದು ಡಿರೆಕ್ಟ್ಲಿ ಒಂದೇ ಶೇಪನ್ನು ನೀವು ಕೊಡಬಹುದು. ಬಟ್ ನಿಮಗೆ ಅದು ಕೂಡ ಸೆಪ್ರೇಟ್ ವಿಡಿಯೋ ಬೇಕಾಗಿದ್ದರೆ ನನಗೆ ಕಮೆಂಟ್ನಲ್ಲಿ ಖಂಡಿತ ಹೇಳಿ, ನಾನು ಸೆಪ್ರೇಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈಗ ಮುಂಭಾಗದ ಮತ್ತು ಹಿಂಭಾಗದ ಶೇಪ್ ಕೊಟ್ಟಿದ ಮೇಲೆ ನಾನು ಈಗ ಕೆಳಗಡೆ ಕೈ ತೋಳಿನ ಸುತ್ತಳತೆ ಮಾರ್ಕ್ ಮಾಡ್ತಾ ಇದ್ದೀನಿ. ಅದು ಎಷ್ಟು ಇತ್ತಂದರೆ 4 ಇಂಚ್ ಇತ್ತು. ಹೀಗಾಗಿ ನಾನು ಇಲ್ಲಿ 4 ಇಂಚ್ಗೆ ಒಂದು ಮಾರ್ಕ್ ಹಾಕಿ ಈ ಪಾಯಿಂಟನ್ನು ನಾನು ಈಗ ಜಾಯಿಂಟ್ ಮಾಡ್ತಾ ಇದ್ದೀನಿ ನೋಡಿ. ಮೇಲುಗಡೆ ಇದೆ ಈ ಪಾಯಿಂಟ್, ಆ ಪಾಯಿಂಟದಿಂದ ಕೆಳಗಡೆ ಸುತ್ತಳತೆವರೆಗೆ ನಾನು ಅದನ್ನು ಜಾಯಿಂಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಸ್ಲೀವ್ಸ್ ವಿಡ್ತ್ ತಗೊಳ್ಳುವಾಗ ಅದರಲ್ಲಿ ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಿರಲಿಲ್ಲ. ಸೊ ಈಗ ಮಾರ್ಕಿಂಗ್ ಆದ ಮೇಲೆ ನಾನು ಮತ್ತೆ ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ಬಟ್ಟೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ಮೇಲುಗಡೆ ಮತ್ತು ಕೆಳಗಡೆ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಸಿಂಪ್ಲಿ ನಾನು ಈಗ ಕಟ್ ಮಾಡ್ತಾ ಇದ್ದೀನಿ. ಮೇಲುಗಡೆ ಕಟ್ ಮಾಡುವಾಗ ಈ 2 ಪೇಪರನ್ನು ಹಿಡಿದು ಫಸ್ಟ್ ಆಫ್ ಆಲ್ ಹಿಂಭಾಗದ ಶೇಪನ್ನು ಕಟ್ ಮಾಡಬೇಕು. ಆಮೇಲೆ ಈ ರೀತಿ ಓಪನ್ ಮಾಡಿ ಈ ಮುಂಭಾಗದ ಶೇಪನ್ನು ಕಟ್ ಮಾಡ್ಕೋಬೇಕು. ಸೊ ನೋಡಿ, ಈ ರೀತಿ ನಮ್ಮ ಲಾಂಗ್ ಸ್ಲೀವ್ಸ್ ರೆಡಿ ಆಗುತ್ತೆ. ಮತ್ತು ಇದನ್ನು ಓಪನ್ ಮಾಡಿದರೆ ಈ ರೀತಿ ಕಾಣುತ್ತೆ. ಇದು ಮುಂಭಾಗದ ಬರುತ್ತೆ ಆಕಾರ, ಇದು ಹಿಂಭಾಗದ ಆಕಾರ ಬರುತ್ತೆ. ಇದನ್ನು ನಾನು ಈಗ ಸಿಂಪ್ಲಿ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಮಾರ್ಕ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ.
ಈ ವಿಡಿಯೋ ಹೇಗೇನಿಷ್ಟು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ಹೇಳಿ. ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಲಾಂಗ್ ಸ್ಲೀವ್ಸ್ ಕಟಿಂಗನ್ನು ತೋರಿಸಿ ಅಂತ. ಸೊ ಹೀಗಾಗಿ ಈ ವಿಡಿಯೋಸನ್ನು ಆದಷ್ಟೇ ಜಾಸ್ತಿ ಶೇರ್ ಮಾಡಿ, ಬಿಕಾಸ್ ಈ ವಿಡಿಯೋ ತುಂಬ ಜನರಿಗೆ ಯೂಸ್ಫುಲ್ ಆಗ್ಬೋದು. ಮತ್ತು ಏನಾದರೂ ಡೌಟ್ಸ್ ಬರ್ತಾ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳ್ಬೋದು, ನಾನು ಖಂಡಿತ ಸಾಲ್ವ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಬಾಯ್.